राम रामेति कूजन्तं राम रामेति मधुरं मधुराक्षरम् मधुरं मधुराक्षरम् आरुह्य कविताशाखाम् आरुह्य कविताशाखाम् वन्दे वाल्मीकिकोकिलम् वन्दे वाल्मीकिकोकिलम् श्रीराम राम रामेति श्रीराम राम रामेति रमे रामे मनोरमे रमे रामे मनोरमे सहस्रनाम तत्तुल्यम् सहस्रनाम तत्तुल्यं राम नाम वरानने राम नाम वरानने। Man has been given the capacity to listen, to hear, to see, to look, to taste, to relish. All these capacities are there within our body only. But there also is a choice what to listen to, what to look at, what to relish. The choice also has been given. But there is also a force also which is working within us called as a tendency. It is called as a vasana. There is a vasana also which is very, very strong. ಪರಮೇಶ್ವರ ನಮಗೆಲ್ಲರೂ ಕೂಡ ಪರಮಾತ್ಮ ನಮಗೆ ನೋಡುವುದಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಕೇಳೋದಕ್ಕೂ ಕೂಡ ಶಕ್ತಿ ಕೊಟ್ಟಿದ್ದಾರೆ, ಏನನ್ನಾದರೂ ರುಚಿ ನೋಡೋದು ಮತ್ತು ಅದನ್ನು ಆನಂದ ಪಡೋ ಶಕ್ತಿ ಕೂಡ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಶಕ್ತಿನೂ ಕೊಟ್ಟಿದ್ದಕ್ಕೆ ಆರಿಸ್ಕೊಳ್ಳೋ ಶಕ್ತಿ. ಯಾವುದಾದ್ರೂ ಇದನ್ನು ಆರಿಸ್ಬೇಕಾ, ಇದನ್ನು ಆರಿಸ್ಕೊಳ್ಬೇಕಾ, ಯಾವುದನ್ನು ಮಾಡಬೇಕು, ಇದನ್ನು ಮಾಡಬೇಕಾ, ಅದನ್ನು ಮಾಡಬೇಕಾ, ಇದನ್ನು ಕೇಳಬೇಕಾ, ಅದನ್ನು ಕೇಳಬೇಕಾ, ಇದನ್ನು ನೋಡಬೇಕಾ, ಅದನ್ನು ನೋಡಬೇಕಾ ಎಂಬ ಶಕ್ತಿ ಕೂಡ ಕೊಟ್ಟಿದ್ದಾರೆ. So it's up to man to decide, and without our knowledge, although we may not explicitly accept this one, we are making a choice every moment. Every moment we are making a choice. ಪ್ರತಿ ಕ್ಷಣದಲ್ಲಿಯೂ ಕೂಡ ನಾವು ಈ ನಮ್ಮ ಶಕ್ತಿ ಇದೆ ನೋಡಿ, ಯಾವ ಶಕ್ತಿ ಇದೆ, ಒಂದನ್ನು ಮಾಡೋದು, ಇನ್ನೊಂದು ಮಾಡದೇ ಇರೋದು. ಇವಾಗ ಇಲ್ಲಿ ಬಂದು ಕೂತ್ಕೊಳ್ಬಹುದು, ಕೂತ್ಕೊಳ್ಳದೆ ಇರಬಹುದು. ಇವಾಗ ನೋಡಿ, ಪರೀಕ್ಷೆಗೆ ಓದ್ತಾರೆ, ಏನು ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ? ಪರೀಕ್ಷೆಗೆ ಓದ್ತಾರೆ ಬಂದಿದ್ದಾರೆ ಇಲ್ಲಿ, ಪರೀಕ್ಷೆಗೆ ಓದ್ತಾರೆ ದೊಡ್ಡರು ಬಂದಿಲ್ಲ ತಾನೆ. ಯಾಕೆ ಬಂದಿಲ್ಲ? ಯಾಕಂದರೆ ಅವ್ರು ತೀರ್ಮಾನ ಮಾಡಿದ್ರು, ಸ್ವಾಮಿ ಗೊತ್ತು, ಸ್ವಾಮಿಗೆ ನಾವು ಪರೀಕ್ಷೆಗೆ ಓದ್ತಾ ಇದಕ್ಕೋಸ್ಕರ ಅವ್ರು ಬಂದಿಲ್ಲ ಅಂತ. ಬಂದಿಲ್ಲ ತಾನೆ. ಯಾರು ತೀರ್ಮಾನ ಮಾಡಿದ್ದು? ಅವ್ರವ್ರ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಡು ನೀವು 12:15 ಬರ್ಬೋದಾಗಿತ್ತು, ಲೇಟಾಗಿ ಬರ್ಬೋದಾಗಿತ್ತು, ಮೊದಲು ಬರ್ಬೋದಿತ್ತು. ಯಾರು ಲೇಟಾಗಿ ಬಂದಿದ್ದು ಇವಾಗ? ಯಾರು ತೀರ್ಮಾನ ಮಾಡಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ಯಾರು? ನೀವೇ ತಾನೇ ತೀರ್ಮಾನ ಮಾಡಿ. ಸೊ ನಮ್ಮಲ್ಲಿ ಆ ಶಕ್ತಿ ಇದೆ. ವಿ ಹ್ಯಾವ್ ದಿ ಎಬಿಲಿಟಿ ಟು ಡಿಸೈಡ್ ಈವನ್ ಎಟ್ ದಿಸ್ ಮೂಮೆಂಟ್, ದಿಸ್ ವೆರಿ ಮೂಮೆಂಟ್. ಅಟ್ ದಿಸ್ ವೆರಿ ಮೂಮೆಂಟ್ ವಿ ಹ್ಯಾವ್ ದಿ ಎಬಿಲಿಟಿ ಟು ಡೂ ಆರ್ ನಾಟ್ ಡೂ. ಎವ್ರಿ ಮೂಮೆಂಟ್. Stop. That's all. You decide not to do something, you can do. You can do that. You cannot do, you need not do. All these capacities always and every moment is there with us. But there is a strong drive also inside. ಒಂದು ಬಹಳ ಬಲವಂತವಾದ ಶಕ್ತಿ ಕೂಡ ನಮ್ಮನ್ನು ಒಳಗಡೆಯಿಂದ ಪ್ರೇರಣೆ ಮಾಡ್ತಾ ಇರುತ್ತೆ. ಯಾವುದು ಶಕ್ತಿ ಜಾಸ್ತಿ ಇದೆ ಅದನ್ನು ನಾವು ಮಾಡಿಬಿಡ್ತೀವಿ. whichever power is stronger in us, whichever drive is stronger in us, that we do. And the other one which is weaker, the drive which is weaker is automatically set aside. And the drives can be changed. It can be C drive, D drive, any drive you want, you can make. All can be changed depending upon your decision. You see what all we are doing, you can change the drive. The drive you want the drive to be in this direction or this direction. In the Upanishad, Kathopanishad, ನಮ್ಮಲ್ಲಿ ಒಳಗಡೆಯಿಂದ ಒಂದು ಒತ್ತಡ ಇದೆ ನೋಡಿ. ಒತ್ತಡ ಇದೆಯಲ್ಲ, ಯಾವ ಒತ್ತಡ ಇದೆ? ಇದನ್ನು ಮಾಡು ಅನ್ನೋ ಒತ್ತಡ ಒಂದಿದೆ, ಇದನ್ನು ಮಾಡಬೇಡ, ಇದನ್ನು ಮಾಡು ಅನ್ನೋ ಒತ್ತಡ ಒಂದಿರುತ್ತೆ ಒಳಗಡೆಯಿಂದ. ಈ ಒತ್ತಡವನ್ನು ನಾವು ಬದಲಾಯಿಸ್ಬೋದು, ಯಾವ್ದು ಬೇಕಾದ್ರೂ ಬದಲಾಯಿಸ್ಬೋದು. ಒಳ್ಳೆ ಕಡೆನೂ ತೊಗೊಂಡು ಹೋಗ್ಬೋದು, ಅದನ್ನು ಕೆಟ್ಟ ಕಡೆನೂ ತೊಗೊಂಡು ಹೋಗ್ಬೋದು. ಇಟ್ ಇಸ್ ಲೈಕ್ ಎ ರಿವರ್. It is like a river flowing,
And in this river is called as the consciousness. The power of consciousness like a river. ಒಂದು ನದಿ ಹರಿತಾ ಇದೆಯಲ್ಲ, ಈ ನದಿ ಹರಿತಾ ಇರೋದು ಇದು ನಮ್ಮ ಚೈತನ್ಯ ಶಕ್ತಿ. ಈ ನದಿಯನ್ನು ನಾವು ಹೀಗೆ ಹೋಗ್ತಾ ಇರೋ ಥರ ಮಾಡ್ಬೋದು ಅಥವಾ ಹಾಗೆ ಹೋಗೋ ಥರ ಮಾಡ್ಬೋದು. We can just put an arrest to the water and then direct it. That is how the dams are working today. All the dams which have been constructed across all the rivers all over the world, they are all the power of the human being to change the direction of the river. ಒಂದು ನದಿ ಹರಿತಾ ಇರೋ ದಿಕ್ಕಿದೆಯಲ್ಲ, ನದಿಯ ಬಗ್ಗೆ ಹಿಂಗೆ ಹರಿತಾ ಇರೋ, ಇದು ಪೂರ್ವ ತಾನೆ, ಇದು ಪೂರ್ವದ ಕಡೆ ಹರಿತಾ ಇದೆ. ನಾನು ಇದನ್ನು ಯಾವಾಗ ದಕ್ಷಿಣದ ಕಡೆ ಹೋಗೋ ಥರ ಮಾಡ್ಬೇಕು. ಏನು ಮಾಡ್ಬೇಕು? ನಾನು ಅದನ್ನು ಅಡ್ಡ ಹಾಕ್ಬಿಡ್ಬೇಕು. ಅಣೆಕಟ್ಟು ನೋಡಿದ್ದೀರಾ? ಬಾಂದ್ ಅಣೆಕಟ್ಟು ಕಟ್ಟಿದ ತಕ್ಷಣ ಏನಾಗುತ್ತೆ? ನೀರು ಬಂದು ಅಲ್ಲಿ ನಿಂತ್ಬಿಟ್ಟು ಈ ಕಡೆ ಇಲ್ಲಿ ತಿರ್ಗಿಸ್ಬಿಟ್ಬಿಡ್ರಿ, ಇಲ್ಲಿ ಒಂದು ಹಳ್ಳ ಮಾಡಿಬಿಟ್ರೆ ಏನಾಗುತ್ತೆ? ನದಿ ಯಾವ ಕಡೆ ಹರಿಯುತ್ತೆ? ಅದೇ ಥರನೇ ನಮ್ಮ ಶಕ್ತಿ ಕೂಡ. ನಮ್ಮ ಶಕ್ತಿಯನ್ನು ಕೂಡ ನಾವು ಈ ಕಡೆ ಬೇಕಾದ್ರೆ ಹರಿಸ್ಬೋದು, ಈ ಕಡೆ ಬೇಕಾದ್ರೆ ಹರಿಸ್ಬೋದು. Same way our consciousness is also. Initially it has got a natural flow. The river has got a natural flow. It's already got a natural flow. That's called as the tendency. That's called as the vasana. That is called as the vasana, the inherent tendency. The inherent tendency can be any direction. Absolutely, that is the freedom of nature. The freedom of nature is unlimited. Unlimited is the freedom. See the species, different species you see. Yesterday, day first day when walking, I think we were walking that side, somebody saw this, touch me not. Small leaves, touch me not. ಕನ್ನಡದಲ್ಲಿ ಏನು ಹೇಳ್ತಾರೆ? ಮುಟ್ಟಿದ್ರೆ ಮುಚ್ಕೊಳ್ತಲ್ಲ ಎಲೆಗಳು. ಮುಟ್ಟಿದ್ರೆ ಮುಚ್ಕೊಳುತ್ತಲ್ಲ ಆ ಎಲೆ. ಮುಟ್ಟಿದ ತಕ್ಷಣ ಏನಾಗುತ್ತೆ? ಹೌ ಬ್ಯೂಟಿಫುಲ್ ಇಟ್ ಇಸ್ ದರ್, All the while it is like this only, the leaves are like this. Sumne, just to touch it, how beautifully it closes. All of you have seen it? See nature working there. See nature, how beautifully it's working there. And all the animal species, all the bird species, all the insect species, human beings of different natures, everything unlimited is the realm of Maya. ಮಾಯಾ ಅಥವಾ ಪ್ರಕೃತಿಯ ವಿಸ್ತಾರ ಎಷ್ಟಿದೆ ಅಂತ ಹೇಳಿದ್ರೆ ಬ್ರಹ್ಮಾಂಡದಷ್ಟು ವಿಸ್ತಾರ ಇದೆ ಮಾಯೆ. ಪ್ರತಿಯೊಬ್ಬರ ಮುಖ ಒಂದೇ ಥರ ಇದೆಯಾ? ಎಲ್ಲರ ಮುಖ ಬೇರೆ ಬೇರೆ ಥರ ಇದೆ. ಅವನು ಬೇರೆ ಥರ, ಇನ್ನೊಬ್ಬ ಬೇರೆ ಥರ, ಎಲ್ಲ ಬೇರೆ ಬೇರೆ ಥರ ಇದೆ. ನಾವು ಇಷ್ಟೇ ಜನ 20 ಜನ ಇದ್ದೀವಿ. ಇನ್ನು ನೀವು ಹಳ್ಳಿಗಳು ಹೋಗಿ ನೋಡ್ರಿ, ಬೆಂಗಳೂರು ಸಿಟಿನಲ್ಲಿ ನೋಡಿ, ಎಲ್ಲ ಬೇರೆ ಬೇರೆ ಮುಖ, ಆಲ್ ಡಿಫ್ರೆಂಟ್ ಫೇಸಸ್ and different types of habits, different types of tendencies. There is no limit at all for Prakriti. But each and every one has been given that faculty, the ability to either continue according to this tendency or change the tendencies. Education, it goes a long way in deciding how you are going to, what you are going to do, whether you are going to change or not, in which direction you are going to education. It does a lot. The company you are accidentally put into, ಯಾರ ಜೊತೆಯಲ್ಲಿ ನೀವು ಅಕಸ್ಮಾತಾಗಿ ಹೋಗಿ ಸೇರಿಕೊಳ್ತೀರಿ. ಅಕಸ್ಮಾತಾಗಿ ನೆನ್ನೆ ಒಬ್ಬ ಹುಡುಗ ಬಂದಿಲ್ಲ ಪಾಠಶಾಲೆ ಸೇರೋಕ್ಕೆ, ಮೊನ್ನೆ ಬಂದಿಲ್ಲ ಒಬ್ಬ ಹುಡುಗ ಪಾಠಶಾಲೆ ಸೇರ್ಕೊಳ್ಳೋಕ್ಕೆ ಬಂದಲ್ಲ, ಬರ್ತಾ ಇದ್ದಾರಲ್ಲ ಅವರಿಗೆ ಮೊದಲನೇ ಬಾರಿಗೆ ಬರ್ತಾನೆ ಹುಡುಗ. ಅವ ಬಂದಾಗ ನೀವೆಲ್ಲರೂ ಹೊಸಬ್ರತಾನೆ, ಅವನಿಗೆ ನೀವೆಲ್ಲರೂ ಹೊಸಬ್ರ ಇಲ್ಲ. ಸೊ ನೀವೆಲ್ಲರೂ ಪಾಠಶಾಲೆಗೆ ಬಂದಾಗ ಇವರೆಲ್ಲ ಹೊಸಬ್ರಾಗಿದ್ರನ್ನ, ಇವಾಗ ಹೊಸಬ್ರಾಗಿಬಿಡು, ಇವಾಗ ಹೊಸಬ್ರಲ್ಲ, ಹಳಬರಾಗ್ಬಿಟ್ರು. Initially when we go and join into some institution, first time we go there, everybody is new. All are new there, new faces, new types of tendencies, and then slowly we start talking to them, and whichever tendency is powerful, that takes over. Whichever tendency is powerful, whichever personality is powerful, more power, it takes over. So survival of the fittest is not only by the muscle power. Survival of the fittest is not only muscle power, survival of the fittest is also intellectual power. Short people rule the tall people. Short people rule the tall people. Lean people rule the muscular people. Have you seen?
Intellectuals, they rule the people, they rule thousands. One intellectual is sufficient to rule thousands of people. All these things we are seeing in the world. ಈ ಪ್ರಪಂಚದೆಲ್ಲ ನೋಡ್ತಾ ಇದ್ದೀವಿ ನಾವು. ಬುದ್ಧಿವಂತರಾದವರು ಚಿಕ್ಕವರಾಗಿರ್ತಾರೆ ನೋಡೋಕ್ಕೆ, ಆದರೆ ಅವರು ಎಷ್ಟೋ ಜನನ ತಮ್ಮ ಕೆಳಗಡೆ ಕೆಲಸ ಮಾಡಿಸ್ತಾರೆ. ಬುದ್ಧಿವಂತರು ನೋಡೋಕೆ ಚಿಕ್ಕವರಾಗಿರ್ತಾರೆ, ನೋಡಿದ್ದೀರಲ್ಲ. ಸೊ ಉದ್ದ ಇರಬೇಕು ಅಂತ ಏನಿಲ್ಲ, ಅದಕ್ಕೋಸ್ಕರ ಉದ್ದವಾಗಿರೋರು ಇರಬೇಕು ಅಂತ ಏನಿಲ್ಲ. ತುಂಬ ದೊಡ್ಡ ಶರೀರ ಇದ್ದರೆ ಅವ್ರು ಕೆಳಗಡೆ ಕೆಲಸ ಮಾಡಿ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್, ಬಟ್ ಕಂಟಿನ್ಯೂಸ್ಲಿ ದ ಪ್ರಾಂಪ್ಟ್ ಇಸ್ ದೇರ್ ವಿದಿನ್. If you want to change, you can change. And what are the scriptures telling us? Change for the good. Scriptures are continuously, they are inspiring us to change for the good, change for your own good. Otherwise there is no purpose in life. No? What other purpose can be there in life? ಜೀವನದಲ್ಲಿ ಏನು ಪ್ರಯೋಜನ ಇರ್ಬೋದು? ನಾವು ಹುಟ್ಟಿದ್ದಕ್ಕೆ ಏನಪ್ಪ ಪ್ರಯೋಜನ? ಏನಕ್ಕೋಸ್ಕರ ಹುಟ್ಟಿದ್ದೀವಿ ನಾವು? ಒಬ್ರು ಹೇಳ್ತಾರೆ ಓದೋದಕ್ಕೆ ಉಸಿರಿಟಿ ಹುಟ್ಟಿದೆ ಅಂತ, ಇನ್ನೊಬ್ರು ಹೇಳ್ತಾರೆ ಹಣ ಸಂಪಾದನೆ ಮಾಡೋಕ್ಕೆ ಹುಟ್ಟಿದ್ದೀವಿ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಆನಂದವಾಗಿ ಇರೋಕ್ಕೆ ಹುಟ್ಟಿದ್ದೀವಿ ನಾವು ಅಂತ ಇನ್ನೊಬ್ರು ಹೇಳ್ತಾರೆ. ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಸೇ ಡಿಫ್ರೆಂಟ್ ಪರ್ಪಸಸ್. ಬಟ್ ಇಸ್ ದೇರ್ ಎನಿಥಿಂಗ್ ಕಾಲ್ಡ್ ಆಸ್ ಎ ಸ್ಪೆಸಿಫಿಕ್ ಪರ್ಪಸ್ ಆಫ್ ಲೈಫ್? ಇಸ್ ದೇರ್ ಎನಿಥಿಂಗ್ ಕಾಲ್ಡ್ ಸ್ಪೆಸಿಫಿಕ್ ಪರ್ಪಸ್ ಆಫ್ ಲೈಫ್? Till today nobody has been able to point out the purpose of life, but each one knows that we are continuously avoiding something. We are all avoiding something. ಯಾವುದನ್ನು ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ. ಯಾವುದದು? ದುಃಖ ಬೇಡ ನಮಗೆ. We don't want sorrow. Nobody wants sorrow. Nobody wants pain. ದುಃಖ ಯಾರಿಗೂ ಬೇಡ, ನೋವು ಯಾರಿಗೂ ಬೇಡ. ಬೇಕಾ ಯಾರಿಗಾದ್ರು? ದುಃಖ ನೋವು ಯಾರಿಗಾದ್ರು ಬೇಕೇನಪ್ಪ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಿ ರಾಜರಾಜೇಶ್ವರಿ ನನಗೆ ಸ್ವಲ್ಪ ದುಃಖ ಕೊಡಮ್ಮ ಅಂತ ಯಾರಾದ್ರು ಬೇಡ್ಕೊಳ್ತೀರಾ? ನಾನು ಸ್ವಲ್ಪ ನೋವು ಬೇಕು ಅಂತ ಕೇಳ್ಕೊಳ್ತೀರಾ? ದೇವಸ್ಥಾನಕ್ಕೆ ಹೋಗಿ ಏನಂತ ಕೇಳ್ಕೊಳ್ತಾರೆ? ವಿದ್ಯೆ ಕೊಡಮ್ಮ ಅಂತ ಕೇಳ್ಕೊಳ್ತೀವಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. Any language, any religion you take, nobody prays for sorrow and difficulties. Therefore, from that we deduce the purpose of life. We deduce the purpose of life saying that the raw material is given to us, the raw material called as body, and the tendencies are given to us. From there you intellectually, wisely work out things in such a manner that you don't get sorrow in this life. That's all. And further what happens? How do you define that state of sorrowlessness? To what degree shall we go? Some amount of difficulty is okay if you say, no problem. No, I don't want to have even an iota of difficulty in my life. ಇಷ್ಟು ಕೂಡ ದುಃಖ ನನಗೆ ಬೇಡ. ಇಷ್ಟು ಕೂಡ ದುಃಖ ಬರಬಾರ್ದು, ನೋವೇ ಬರಬಾರ್ದು ನನ್ನ ಜೀವನದಲ್ಲಿ ಅಂತ ನಾವು ತೀರ್ಮಾನ ಮಾಡಿದರೆ ಆ ಪ್ರಕಾರವಾಗಿ ನಡ್ಕೊಳ್ಬೇಕಾಗತ್ತೆ. ನಮ್ಮ ನಡತೆ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸೊ ಆಲ್ ದಿಸ್ ಸ್ಕ್ರಿಪ್ಚರ್ಸ್ ಆರ್ ಓನ್ಲಿ ಡೈರೆಕ್ಟಿಂಗ್ ಅಸ್. You see the best, that you are also happy, others are also happy, maximum happiness for the maximum number of people for the maximum time. That is the essence of the scriptural wisdom. So now you see Ravana. If you take Ravana as a character in this one, he need not have kidnapped Sita. And Sita need not have asked Rama to go behind the deer. Rama need not have accepted the word of Sita and gone behind the deer. Maricha, the uncle of Ravana, need not have accepted Ravana's word and come as the deer. So many things are there, but they chose to do so. ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಬರೆದಿದ್ದ? ರಾವಣನಿಗೆ ಇಷ್ಟ ಆಯಿತು, ಮಾಡಿಬಿಟ್ಟ. ಶ್ರೀರಾಮರು ಬಂದುಬಿಟ್ಟು ಸೀತೆಗೆ ಬಂದ್ಬಿಟ್ಟು ಇದನ್ನು ನೋಡಿ ಇಷ್ಟ ಆಯಿತು. ಯಾವುದನ್ನು ನೋಡಿ? ಜಿಂಕೆ ನೋಡಿ ಇಷ್ಟ ಆಯಿತು, ಬಂಗಾರ ಜಿಂಕೆ ನೋಡ್ಬಿಟ್ಟು ಅದಕ್ಕೆ ನಾನು ಜಿಂಕೆ ಬೇಕು ಅಂತ ಕೇಳಿದ್ರು. ರಾಮ ಏನು ಮಾಡಿದ್ರು? ಜಿಂಕೆ ತರಕ್ಕೆ ಹೋದರು. ಅವಾಗ ರಾವಣ ಬಂದು ಅಪಹರಣ ಮಾಡ್ಕೊಂಡು ಹೊರಟೋಗ್ಬಿಟ್ಟು. ಸೊ ನಾವೆಲ್ಲಿ ಆಲ್ ಓವರ್ ಯು ಸಿ ದಟ್ ದೇರ್ ಇಸ್ ಅ ಚಾಯ್ಸ್. ಬಟ್ ಇಫ್ ದ ಡ್ರೈವ್ ಇಸ್ ಸ್ಟ್ರಾಂಗರ್ ಆ್ಯಂಡ್ ಯು ಗಿವ್ ವೇ ಟು ದಟ್ ಡ್ರೈವ್, then you have not made use of. Or if you can say it this way also, that yes, I saw the drive coming strongly, I didn't want to retaliate.
I didn't want to go against the natural drive. I accepted. The drive is there. Let it go on. Come what may. Come what may. If you say come what may, then you have made a choice. You made a choice. You did not choose to be happy. You just said, I want to fulfill. I want this to be fulfilled. Because this seems to be the most beautiful thing. Happiness now. Not happiness tomorrow. Happiness now. So this way we are all making choices. Let us make a choice always for a longer bliss, longer term of bliss, a longer, better quality of bliss, and a bliss which is not just selfish but also for everybody. Now Hanuman is asking Sita Devi. He has already asked her, who are you? Are you a Gandharva? Are you a Devata? Are you a human? ನಾಗಕನ್ಯನ ನೀನು ಅಥವಾ ನೀನು ಗಂಧರ್ವಳ ಅಥವಾ ನೀನು ದೇವತೆ ಅಂತ ಹನುಮಾನ್ ಕೇಳಿದ್ರಲ್ಲ. ಇವಾಗ ಇನ್ನೊಂದ್ಸರಿ ಬೇರೆ ಥರ ಕೇಳ್ತಾ ಇದ್ದಾರೆ. ಓ ಆರ್ ಯು ರೋಹಿಣಿ? ನೀನು ರೋಹಿಣಿ ನಕ್ಷತ್ರನ ನೀನು? ದ ಫೋರ್ಮೋಸ್ಟ್ ಆಫ್ ಲೂನಾರ್ ಮ್ಯಾನ್ಷನ್ಸ್ and superior in all excellent virtues, separated from the moon and fallen from heaven, the abode of celestials. The Rohini constellation is a constellation. When you say constellation, it's a group of stars. A constellation is a group of stars. Rohini is a group of stars, and it is said that Chandra or the moon has got special affection towards this Rohini star. We also saw in the Rohini, we also saw that in a particular place we saw the Revati star falling down in the Devi Bhagavatam, Revati star. So Revati has got also special place. Now we have Rohini. So Rohini is a preferred star. It's a preferred constellation in astrology. So Hanuman knows astrology also. So he is asking Devi, Sita, are you Rohini? Ninu Rohini nakshatrana anta kela. Ashwini, Bharani, Kritika, Rohini. Rohini nakshatrana ninu anta Anjaneya kelta idare. Oh, or are you, O dark-eyed one, the blessed Arundhati, fallen from the heavenly world on having angered your husband sage Vasishta through resentment or error? So Vasishta, you know Vasishta Rishi ಬಂದ್ಬಿಟ್ಟು ಶ್ರೀರಾಮರ ಗುರುಗಳು. ರಾಮರ ವಂಶ ಸೂರ್ಯವಂಶ. Vasishta is the Kula Guru of the Surya Vamsha, and his wife's name is Arundhati. Arundhati was also blessed by Vasishta Rishi to be in the sky. If you all have seen the rituals which are performed after the Mangal Sutra is tied, marriage ritual, once the Mangal Sutra is tied, then the bride takes the bridegroom and the bridegroom takes the bride and makes her to keep her foot on a stone outside the house, and then he shows her the Arundhati nakshatra. Are you able to, you're aware of this one? Ami mele kaal vichi Arundhati kaatradhu. This is a particular ritual. It's a particular ritual in the marriage that the bridegroom takes the bride after the Mangal Sutra is over, everything is over, and he takes and makes her place her foot on a stone and then shows her the Arundhati star and says, see, as firm as that Arundhati star, you will be with me. Just like Arundhati is always with Vasishta Rishi, you will be with me. This is a beautiful ritual. So that is why Anjaneya is saying, Hanuman is saying, Arundhati nakshatra ಇದೆಯಲ್ಲ, ಮದುವೆ ಆಗಬೇಕಾದ್ರೆ ನೀವೆಲ್ಲ ಗಮನಿಸಿ ನೋಡ್ರಿ. ಮುಂದೆ ಎಲ್ಲಾದ್ರೂ ಮದುವೆಗೆ ಹೋಗ್ತಿರಲ್ಲ, ಅವನು ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ಬರು ಕೆಲವರೆಲ್ಲ ಪ್ರಯೋಗಗಳು ಮಾಡ್ತಾರೆ. ಆ ಪ್ರಯೋಗದಲ್ಲಿ ಒಂದು ಪ್ರಯೋಗ ಬಂದು ಒಂದು ಕಲ್ಲಿನ ಮೇಲೆ, ನಾವು ಚಟ್ನಿ ರುಬ್ತೀವಿ ನೋಡಿದ್ರೆ ಕಲ್ಲು, ಚಟ್ನಿ ರುಬ್ಬೋ ಕಲ್ಲು ನೋಡಿದರೆ ಈ ಥರ ರುಬ್ಬೋದಲ್ಲ, ಈ ಥರ ರುಬ್ತೀವಿ ನೋಡಿ. ಆ ಕಲ್ಲಿದೆಯಲ್ಲ, ಬೀಸೋ ಕಲ್ಲು ಅಂತೇಳಿ ಏನಲ್ಲ, ಆ ಕಲ್ಲು ತೊಗೊಂಡೋಗ್ಬಿಟ್ಟು ಅದ್ರ ಮೇಲೆ ಗಂಡ ಹೆಂಡ್ತಿನ ಕರ್ಕೊಂಡೋಗಿ ಆ ಕಾಲು ತೆಗೆದು ಅದ್ರ ಮೇಲೆ ಇಡ್ತಾರೆ. ಇಟ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ತೋರಿಸ್ತಾರೆ, ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ಇದು ಇವತ್ತು ಕೂಡ ಮಾಡ್ತಾರೆ, ಮದುವೆ ಆದಮೇಲೆ ಮಾಡ್ತಾರೆ. ಏನರ್ಥ? ಅರುಂಧತಿ ನಕ್ಷತ್ರ ಹೇಗೆ ಸ್ಥಿರವಾಗಿದ್ದು ವಸಿಷ್ಠನ ಜೊತೆಯಲ್ಲಿ ಬಾಳ್ತಾ ಇದ್ದಾಳೋ ಅದೇ ರೀತಿ ನೀನು ನನ್ನ ಜೊತೆ ಬಾಳು. ಸೇಮ್ ಮ್ಯಾನರ್ ಯು ಲಿವ್ ವಿತ್ ಮೀ ಟುಗೆದರ್, ಲೆಟ್ಸ್ ಲಿವ್ ಟುಗೆದರ್. ಇಟ್ಸ್ ದಿ ಮೀನಿಂಗ್ ಆಫ್ ದಟ್ ಅರುಂಧತಿ ನಕ್ಷತ್ರ. ಸೊ ಹನುಮಾನ್ ಇಸ್ ಸೇಯಿಂಗ್, ಆರ್ ಯು ಅರುಂಧತಿ ನಕ್ಷತ್ರ ಹೂ ಹಸ್ ಆಂಗರ್ಡ್ ಹರ್ ಹಸ್ಬೆಂಡ್ ಆ್ಯಂಡ್ ಕಮ್ ಅವೇ ಡೌನ್? ಅಕಸ್ಮಾತಾಗಿ ನೀನು ಅರುಂಧತಿ ನಕ್ಷತ್ರನ
ವಸಿಷ್ಠ ಋಷಿ ಕೋಪ ಆಗ್ಬಿಟ್ಟು ಏನಾದ್ರು ಕೆಳಗಡೆ ಬಂದ್ಬಿಟ್ಟು ಅಂತ ಸೀತೆಯನ್ನು ಕೇಳ್ತಾರೆ. ಎವ್ರಿ ಸಿಂಗಲ್ ಸೆಂಟೆನ್ಸ್ ಇಸ್ ಸೋ ಬ್ಯೂಟಿಫುಲ್ ಹಿಯರ್. ಹೂ ಇಸ್ ಇಟ್? ಯುವರ್ ಸನ್, ಫಾದರ್, ಬ್ರದರ್ or husband, O lady, with slender waist, for whom departed from this world to the other you are grieving? ಯಾರಿಗೋಸ್ಕರ ಆಳ್ತಾ ಇದೆಯಾ ಸೀತಾದೇವಿ? ನೀನು ತಮ್ಮನಿಗೋಸ್ಕರ ಆಳ್ತಾ ಇದೆಯಾ, ಅಥವಾ ಅಣ್ಣನಿಗೋಸ್ಕರ ಆಳ್ತಾ ಇದೆಯಾ, ಅಥವಾ ಗಂಡನಿಗೋಸ್ಕರ ಆಳ್ತಾ ಇದೆಯಾ, ತಂದೆಗೋಸ್ಕರ ಆಳ್ತಾ, ಯಾರಿಗೋಸ್ಕರ ಆಳ್ತಾ ಇದೆಯಾ ನೀನು? ನನಗೆ ಹೇಳಮ್ಮ ಅಂತ ಕೇಳ್ತಾರೆ. ಫ್ರಮ್ ಯುವರ್ ಕ್ರೈಮ್, ಡ್ರಾಯಿಂಗ್ ಡೀಪ್ ಆ್ಯಂಡ್ ಆಡಿಬಲ್ ಬ್ರೆತ್ಸ್, ಟಚಿಂಗ್ ದ ಗ್ರೌಂಡ್ ಆ್ಯಂಡ್ ಟೇಕಿಂಗ್ ದ ನೇಮ್ ಆಫ್ ಎ ಕಿಂಗ್, ಐ ಡು ನಾಟ್ ಕನ್ಸಿಡರ್ ಯು ಟು ಬಿ ಎ ಗಾಡೆಸ್. ನೀನು ಅಳ್ತಾ ಇರೋದು ನೋಡಿದ್ರೆ, ಮತ್ತು the way you are crying and you are touching the ground and taking the name of the king, that means a goddess would not do that. ದೇವತೆ ಆದರೆ ಅಳೋದಿಲ್ಲ, ದೇವತೆಗಳು ಅಳೋದಿಲ್ಲ. ಅದು ಮಾತ್ರ ಅಲ್ಲ, ಇನ್ನು ಭೂಮಿ ಮುಟ್ಟು ರಾಜನ ಹೆಸರು ತಗೊಳ್ತಾ ಇರೋದ್ರೆ ನೀನು ದೇವತೆ ಅಲ್ಲ. Indeed, on the strength of the limbs of your body, as well as from the marks on your person which I perceive, you are believed by me to be the consort of a ruler of the earth and a daughter of a king. ನಿನ್ನ ಶರೀರದ ಲಕ್ಷಣಗಳನ್ನು ನೋಡಿದ್ರೆ ಐ ಫೀಲ್ ದಿಸ್ ಇಸ್ ನಾಟ್ ಯು ಆರ್ ನಾಟ್ ಎ ಪರ್ಸನ್ ಆಫ್ ಅನ್ ಆರ್ಡಿನರಿ ಫ್ಯಾಮಿಲಿ, ಯು ಮಸ್ಟ್ ಬಿ ಫ್ರಮ್ ಎ ರಾಯಲ್ ಫ್ಯಾಮಿಲಿ. ನೀನು ಖಂಡಿತವಾಗಿ ಒಂದು ರಾಜ ಕುಟುಂಬದಿಂದ ಬಂದಿರಬೇಕು ತಾಯಿ, ನೀನು ಆ ಥರ ಕಾಣಿಸ್ತೀರ ನೋಡಿದ್ರೆ ನಾನು. ಇಫ್ ಯು ಆರ್ ಸೀತಾ, ಸ್ಟೋಲನ್ ಅವೇ ಫೋರ್ಸಿಬಲಿ ಬೈ ರಾವಣ ಫ್ರಮ್ ಜನಸ್ಥಾನ, ಕೈಂಡ್ಲಿ ರಿವೀಲ್ ಇಟ್ ಟು ಮೀ who I am inquisitive about it. ಅಕಸ್ಮಾತಾಗಿ ನೀವು ಸೀತೆ ಆದರೆ ನನಗೆ ಹೇಳಿ, ರಾವಣ ಅಪಹರಣ ಮಾಡ್ಕೊಂಡು ಬಂದಿರೋ ಸೀತೆ ನೀವೇನಾ? ನನಗೆ ದಯವಿಟ್ಟು ಹೇಳಿ. ಯು ಪ್ಲೀಸ್ ಟೆಲ್ ಮಿ ವೆದರ್ ಯುವರ್ ಸೀತಾ, ಐ ಆಮ್ ಲೈಕ್ ಟು ನೋ ಅಬೌಟ್ ದಟ್. ಮೇ ಪ್ರಾಸ್ಪೆರಿಟಿ ಅಟೆಂಡ್ ಯು. Indeed, the sad plight, the ethereal beauty, and the garb marked with asceticism, the like of which are seen in you, lead me to conclude that you are undoubtedly the consort of Sri Rama. ನಿಮ್ಮನ್ನು ನೋಡಿದ್ರೆ ನೀವು ಹಾಕ್ಕೊಂಡಿರೋ ಸನ್ಯಾಸಿ ಥರ ವೇಷ ಹಾಕ್ಕೊಂಡಿರೋದು, ಅದನ್ನು ನೋಡಿದ್ರೆ, ಅದಾದ ನಂತರ ನೀವು ಸ್ವಲ್ಪ ತುಂಬ ದುರ್ಬಲರಾಗಿರೋದು ನೋಡಿದ್ರೆ, ಎಲ್ಲ ನೋಡಿದ್ರೆ ನೀವು ಖಂಡಿತವಾಗಿಯೂ ಶ್ರೀರಾಮರ ಹೆಂಡತಿ ಅಂತ ನನಗನ್ನಿಸ್ತಾ ಇದೆ. ನನಗೇನು ಅನ್ನಿಸ್ತಾ ಇದೆ? ನೀವು ಖಂಡಿತವಾಗಿಯೂ ಶ್ರೀರಾಮರ ಹೆಂಡತಿ ಇರಬೇಕು, ಸೀತೆನೇ ಇರಬೇಕು ಅಂತ ನನಗನ್ನಿಸ್ತಾ ಇದೆ. ವಿಲ್ ಪಾಸ್ ಹಿಯರ್. ಆರ್ ಯು?